ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಇದು. ಓಕೆ, ಬಾಡಿ ಮೆಜರ್ಮೆಂಟ್ ಇಂದ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ, ವಿಡಿಯೋ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಪೂರ್ತಿಯಾಗಿ ನೋಡಿಲ್ಲ ಅಂದರೆ ಅರ್ಥ ಆಗಲ್ಲ. ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋನ. ಹಾಗೆ ನಮ್ಮ ಚಾನಲ್ಗೆ ಈಗ ಹೊಸಬ್ರು ಏನಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕೇಳಿದ್ರಿ ಬಾಡಿ ಮೆಜರ್ಮೆಂಟ್ ವಿಡಿಯೋ ಮಾಡಿ, ಬಾಡಿ ಮೆಜರ್ಮೆಂಟ್ ಕಟಿಂಗ್ ತೋರಿಸ್ಕೊಡಿ ಅಂತ. ಅದಕ್ಕೆ ಇವತ್ತು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇದು ಈ ಮೆಜರ್ಮೆಂಟ್ ಇದು ಪ್ರಿನ್ಸಸ್ ಕಟ್ ಬ್ಲೌಸ್. ಓಕೆ, ಪ್ರಿನ್ಸಸ್ ಕಟ್ ಬ್ಲೌಸ್ ಇದು. ಇದನ್ನ ನಾನು ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ದಯವಿಟ್ಟು ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಕಟಿಂಗ್ ಮಾಡೋದು. ಓಕೆ, ಎಷ್ಟಾಗುತ್ತೋ ಇವತ್ತು ಸಾಧ್ಯವಾದಷ್ಟು ಕಟಿಂಗ್ ಮಾಡಿಕೊಡ್ತೀನಿ. ಓಕೆ, ಫುಲ್ಲು ಕಟಿಂಗ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಕಟಿಂಗ್ ಮಾಡಿಕೊಡ್ತೀನಿ. ನೋಡಿ, ಈಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಲೆಂತ್ ತಗೊಳ್ತೀನಿ. ಓಕೆ, ಫಸ್ಟ್ ಮಾರ್ಕ್ ಹಾಕೊಳ್ಳಿ. ಮಾಮೂಲಿ ಇದು ಮಾರ್ಕ್ ನಿಮ್ಗೆ ಗೊತ್ತು, ನಾರ್ಮಲ್ ಬ್ಲೌಸ್ಗೂ ನಾವು ಮಾರ್ಕ್ ಹಾಕೊಳ್ತೀವಿ. ಓಕೆ, ಇದನ್ನ ಸ್ಟ್ರೈಟ್ ಕಟ್ ಮಾಡಿಬಿಡ್ತೀನಿ. ನೋಡಿ, ಇದು ಲೈನಿಂಗ್ ಕೊಡಬೇಕಾದ್ರೆ ಅವರು ಒಂದು ಸ್ವಲ್ಪ ಕ್ರಾಸಾಗಿ ಕೊಟ್ಟಿದ್ದಾರೆ ಅಲ್ವಾ, ನಿಮ್ಗೆ ಕಾಣಿಸ್ತಾ ಇದೆಯಾ? ಕಟ್ ಮಾಡ್ಬೇಕಾದ್ರೆ ಅವ್ರು ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ ಕ್ರಾಸಾಗಿ ಮಾಡಿದ್ದಾರೆ. ಇದು ಸ್ಟ್ರೈಟ್ ಇಲ್ಲ. ಓಕೆ, ಬಟ್ಟೆನೇ ಕ್ರಾಸ್ ಇದೆ. ಅವಾಗ ನಿಮಗೆ ನಾನು ಬ್ಯಾಕ್ದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಟ್ಟಿದ್ದೆ ನಿಮಗೆ ಯಾಕೆ ಕ್ರಾಸ್ ಬರುತ್ತೆ ಅಂತ. ಓಕೆ, ಇದೇ ಪ್ರಾಬ್ಲಮಿಂದ ಕ್ರಾಸ್ ಬರೋದು. ಅವಾಗ ನೀವು ಸೆಂಟ್ರಲ್ ಫ್ರಿಲ್ ಇಟ್ಕೊಂಡ್ರೆ ಸರಿಯಾಗುತ್ತೆ. ಸ್ಟಿಚಿಂಗ್ ವಿಡಿಯೋ ಬರುತ್ತೆ. ಅದಕ್ಕಿಂತ ಫಸ್ಟು ಇದೊಂದು ಬಾಡಿ ಮೆಜರ್ಮೆಂಟ್ ತುಂಬ ಜನ ಕೇಳಿದ್ದೀರಾ, ಅದಕ್ಕೆ ಅದೊಂದು ಮಾಡ್ಬಿಡುವ ಅಂತ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಬ್ಯಾಕ್ ಲೆಂತ್. ನಾನು ನಿಮಗೆ ಚಾರ್ಟದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನಾವು ಹಿಂಗೆ ಬರ್ಕೊಳ್ತೀವಿ, ಯಾಕೆಂದ್ರೆ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಇದು ಲೆಂತು, ಬ್ಯಾಕ್ ಲೆಂತ್ ಇದು 5.5 ಆರ್ಮೋಲ್ ಅಂತ ನಾನು ಇಳಿಸ್ಕೊಂಡಿದ್ದೀನಿ. ಓಕೆ, ಇದು ಪರ್ಫೆಕ್ಟ್ ಅಲ್ಲ, ಆಮೇಲೆ ಅದು ಮೇಲೆ ಕೆಳಗೆ ಹೋಗುತ್ತೆ. 10 ಇಂಚ್ ಬಂದು ಡಾಟ್ ಪಾಯಿಂಟು. ಓಕೆ, 32 ಇಂಚು, 32.5 ಅಪ್ಪರ್ ಚೆಸ್ಟು, 34 ಇಂಚು ಚೆಸ್ಟು, 31 ಇಂಚು ವೇಸ್ಟು, 7 ಇಂಚು ಫ್ರಂಟು, ಬ್ಯಾಕು 11 ಇಂಚು. ಓಕೆ, ಇದು ಸ್ಲೀವ್ ಲೆಂತು 6 ಇಂಚು, 12.5 ಲೂಸು, 17 ಇಂಚು ಆರ್ಮಲ್ ಲೂಸು, ಇದು 15 ಇಂಚು ಶೋಲ್ಡ್ರ್ ಇದೆ. ಓಕೆ, ಇಷ್ಟು ನೀವು ಮೆಜರ್ಮೆಂಟು ಬ್ಲೌಸಲ್ಲಿ ತಗೊಳ್ಬೇಕು. ಓಕೆ, ಈಗ ನೋಡಿ 14 ಇಂಚು ಲೆಂತ್ ಇದೆ. ನಾನು ಈ ಮಾರ್ಕಿಂದ 14 ಇಂಚು ನಾರ್ಮಲಾಗಿ ತಗೊಂಡು ಇಡ್ತಾ ಇದ್ದೀನಿ. ಪ್ಲಸ್ಸು ಹೊಲಿಗೆಗೆ ಅಂತ ನಾನು ಎಷ್ಟು ಶೋಲ್ಡ್ರಿಗೆ ಹಿಡಿಬೇಕೋ ಅಷ್ಟು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಓಕೆ, ಅಲ್ಲಿಂದ ಪುನಃ ನಾನು ಏನು ಮಾಡ್ತೀನಿ, 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಯಾಕೆಂದರೆ ಆರ್ಮಲ್ 5.5 ಅಂತ ತಗೊಂಡಿದ್ದೀನಿ. 5.5ಗೆ ಸುಮ್ಮನೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಈಗ ಸೀದಾ ನಾವು ಲೈನ್ ಎಳ್ಕೊಂಬಿಡುವ. ಓಕೆ, ಇಷ್ಟೊಂದು ಗಂಟೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಬರ್ತಾ ಇಲ್ಲ, ಕಮೆಂಟ್ ಮಾಡಿ ಗೊತ್ತಾಗ್ಲಿಲ್ಲ ಅಂದರೆ. ಇಷ್ಟ ಆಯ್ತಾ? ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಬ್ಯಾಕ್ ಲೆಂತ್ ಇದೆ 11 ಇಂಚು, ಬ್ಯಾಕ್ ಡೀಪು 11 ಇಂಚ್ ಇದೆ. ಓಕೆ, ಮೇಲೆಯಿಂದ 11 ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಸ್ಟ್ರೈಟ್. ಓಕೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ 11 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆ, ಸುಮ್ಮನೆ ಒಂದು ಲೈನ್ ಹೇಳ್ಕೊಳ್ತೀನಿ. ಆಯಿತಾ? ಈಗ ನಮಗೆ ಡೀಪ್ ಸಿಕ್ತು. ಈಗ ಬ್ರಾಡ್ ಬೇಕು. ಬ್ರಾಡ್ ಏನು ಮಾಡ್ತೀನಿ ನಾನೀಗ, ಬ್ರಾಡ್ ಎಷ್ಟಿದೆ, ಈಗ ಶೋಲ್ಡ್ರ್ ಎಷ್ಟಿದೆ, 15 ಇಂಚು ಶೋಲ್ಡ್ರ್ ಇದೆ. 15 ಇಂಚನ್ನ ಅರ್ಧ ಮಾಡ್ಕೊಳ್ಳಿ ನೀವು. ಓಕೆ, 15 ಇಂಚನ್ನ ಅರ್ಧ ಮಾಡ್ಕೊಂಡ್ರೆ 7.5 ಇಲ್ಲಿಗೆ ಬರುತ್ತೆ. 7.5 ಬರುತ್ತೆ ಅಲ್ವಾ? ಈಗ ನಿಮ್ಗೊಂದು ಫಾರ್ಮುಲಾ ಅಂತ ಕೇಳ್ತಿದ್ರಲ್ವಾ, ಫಾರ್ಮುಲಾ ಹೇಳ್ಕೊಡ್ತೀನಿ ಕೇಳಿ, ಯಾವ ಥರ ಫಾರ್ಮುಲಾ ಇರ್ಬೋದು ಇದಕ್ಕೆ ಅಂತ. ಈಗ 11 ಇಂಚು ಬ್ಯಾಕ್ ಡೀಪ್ ಇದೆ. ಓಕೆ, ನಾವೇನು ಮಾಡಬೇಕು, 1 ಇಂಚಿಗೆ ಶೋಲ್ಡ್ರಲ್ಲಿ 1 ಇಂಚಿಗೆ 1/4 ಇಂಚನ್ನ ಕಮ್ಮಿ ಮಾಡ್ಕೊಂಬರ್ಬೇಕು. ಇದು ನಿಮಗೆ ಹಳೆ ಕಾಲದಿಂದಲೂ ಅದೇ ಮಾಡ್ಕೊಂಬಂದಿರೋದು. ಓಕೆ, 1 ಇಂಚಿಗೆ 1/4 ಇಂಚು ಕಮ್ಮಿ ಆಗಬೇಕು. ಇದು ಬ್ಯಾಕ್ ಡೀಪ್ ಇರೋದು 11 ಇಂಚು. ಓಕೆ, ಆ ಲೆಕ್ಕಾಚಾರದಲ್ಲಿ ಕಮ್ಮಿ ಮಾಡ್ಕೊಂಬನ್ನಿ. ಓಕೆ, ಪೆನ್ನಲ್ಲಿ ಮಾಡಿ ನೋಡಿ, ಗೊತ್ತಾಗುತ್ತೆ ಹೇಳ್ತೀನಿ ಹೆಂಗೆ ಅಂತ. ನೋಡಿ, ಇದು ಎಕ್ಸಾಂಪಲು, ಇಲ್ಲಿ 1 ಇಂಚಿದೆ ಅಲ್ವಾ, ನನಗೀಗ 11 ಇಂಚ್ ಕಮ್ಮಿ ಆಗಬೇಕು. ಓಕೆ, ಈಗ 1 ಇಂಚಿಂದ ಮಾರ್ಕ್ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1 2 3 4 5 6 7 8 9 10 11 11 ಇಂಚು ಇಲ್ಲಿಗೆ ಬರ್ತಾ ಇದೆ. ಓಕೆ, 11 ಇಂಚಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಇದ್ರ ಶೋಲ್ಡ್ರ್ ಬಿಡ್ತು, ಇಷ್ಟೇ ಬರೋದು. ಅಪ್ಪಿ ತಪ್ಪಿ ಏನಾದರೂ ನಿಮ್ಗೆ ಕಾಣಿಸ್ತಾ ಇದೆ ಕರೆಕ್ಟಾಗಿ?
ಒಂಚೂರು ಕೆಳಗಡೆ ಹೇಳಿಲ್ಲ. ಓಕೆ, ಈಗ ಕಾಣಿಸುತ್ತೆ ಅನ್ಸುತ್ತೆ. ಇದು ಶೋಲ್ಡರ್ ವಿಡ್ತು. ಓಕೆ, ಅಪ್ಪಿತಪ್ಪಿ ಏನಾದರೂ ಇದು ಡೀಪು ಮೇಲಿತ್ತು ಅಂತಂದ್ರೆ ಶೋಲ್ಡರ್ ಜಾಸ್ತಿ ಹೋಗುತ್ತೆ. ಓಕೆ, ಇನ್ನೂ ಡೀಪು ಕೆಳಗಡೆ ಹೋಯ್ತು ಅಂತಂದ್ರೆ ಇನ್ನೂ ಶೋಲ್ಡರ್ ಒಳಗಡೆ ಬರುತ್ತೆ. ಓಕೆ, ಇವರಿಗೆ ನಾನು 2 ಇಂಚು ಶೋಲ್ಡರ್ ಇಡ್ತೀನಿ. ಓಕೆ, 2 ಇಂಚು ಶೋಲ್ಡರ್ ಬ್ರಾಡ್ ಇಡ್ತೀನಿ. ಬೇಕು ನಿಮ್ಮ ಅದು ಮೆಜರ್ಮೆಂಟು ನೀವು ಬೇಕಾದ್ರೆ 1 ಇಂಚಿಗೆ ಕೂರಿಸ್ಕೊಳ್ಬೋದು. ಶೋಲ್ಡರ್ ಬ್ರಾಡ್ನ 1 ಇಂಚ್ಗೆ ಕೂರಿಸ್ಕೊಳ್ಬೋದು, ಯಾಕೆಂದರೆ ಶೋಲ್ಡರ್ ಜಾರಲ್ಲ. ಇವ್ರ ಡೀಪ್ ಕರೆಕ್ಟಾಗಿ ನಾವು ಶೋಲ್ಡರ್ ಇಟ್ಕೊಂಡಿದ್ದೀವಿ. ಓಕೆ, ಈಗ ನಾನು ಇದನ್ನ 2 ಇಂಚಿಗೆ ಶೋಲ್ಡರ್ ಬ್ರಾಡ್ ಇಡ್ತಾ ಇದ್ದೀನಿ. ಓಕೆ, 2 ಇಂಚು ಅಂತಂದರೆ ನೋಡಿ, ನಾನು ಇಲ್ಲಿ ಇಷ್ಟು ಬಿಟ್ಟಿದ್ದೀನಿ ಸ್ಟಿಚಿಂಗ್ಗೆ, ಇಲ್ಲಿಗೆ 2 ಇಂಚ್ ಬರ್ತಾ ಇದೆ. ಇಷ್ಟು ನಾನು ನೆಕ್ ಪೀಸ್ ಹಿಡಿಯೋಕ್ಕೆ, ಎಮಿಂಗ್ ಪೀಸ್ ನಾವು ಹಿಡಿತೀವಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಇಲ್ಲಿಂದ ನಿಮ್ಗೆ ಎಷ್ಟು ಬ್ರಾಡ್ ಬಂತು ಈಗ? 1.25 ಇಂಚು ಬ್ರಾಡ್ ಬರ್ತಾ ಇದೆ. ನೆಕ್ ಬ್ರಾಡ್ 1.25 ಬರ್ತಾ ಇದೆ. ನಾನಿಲ್ಲಿ ಒಂದು 2.5ಗೆ ಮಾರ್ಕ್ ಹಾಕೊಳ್ತೀನಿ, 2.25ಗೆ ಮಾರ್ಕ್ ಹಾಕೊಳ್ತೀನಿ. ಓಕೆ, ಇಲ್ಲಿ ಈ ಬ್ರಾಡು ಇಲ್ಲಿ 1.25 ಇದೆ, ಅಲ್ಲಿ 2.25 ಮಾಡಿದ್ದೀನಿ. ಓಕೆ, ಅದನ್ನ ತಂದು ನಾನು ಹಿಂಗೆ ಕೂಡಿಸ್ತಾ ಇದ್ದೀನಿ. ರೌಂಡ್ ಏನು ತುಂಬ ಕಷ್ಟ ಅಲ್ಲ, ಒಂದು ಸೀದಾ ಒಂದು ಆ ಲೈನ್ಗೂ 2.25ಗೂ ಸೇರಿಸ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ರೌಂಡ್ ಬಂದ್ಬಿಡುತ್ತದೆ. ನೋಡಿ ಇಲ್ಲಿ ಇಷ್ಟೇ ಬ್ರಾಡ್ ಈಗ. ಓಕೆ, ಈಗ ನೋಡಿ ಮೈನ್ ಪಾಯಿಂಟು 32.5 ಚೆಸ್ಟ್ ಇದೆ, 32.5 ಚೆಸ್ಟ್ ಮೆಜರ್ಮೆಂಟ್ ಇದೆ. ಅಲ್ಲಿಗೆ 32.5ನ 4 ಭಾಗ ಮಾಡ್ಕೊಳ್ಳಿ. ಓಕೆ, 32.5ನ 4 ಭಾಗ ಮಾಡ್ಕೊಂಡ್ರೆ 8.1 ಆ ಥರ ಬರುತ್ತೆ ಅಲ್ವಾ? 8.1 ಇದೆ ಅಲ್ವಾ? ನಾನೇನು ಮಾಡ್ತೀನಿ, ಒಂದು 1/4 ಇಂಚು ಕಮ್ಮಿ ಮಾಡ್ತೀನಿ, 7.25 ಥರ ಮಾಡ್ತೀನಿ. ಇದನ್ನ 8.1 ಇದೆ, ಇದನ್ನ 7.25 ಮಾಡ್ತೀನಿ. ನಾನು ಬ್ಯಾಕಲ್ಲಿ ಕಮ್ಮಿ ಮಾಡಿದ್ದೀನಿ. ಓಕೆ, ನಿಮಗೆ ಈ ಬ್ರಾಡು ನೆಕ್ಸ್ಟ್ ಫ್ರಂಟಿಗೆ ಬಂದಾಗ ಬಂದ್ಬಿಡುತ್ತೆ. ಓಕೆ, 1/4 ಇಂಚ್ ಕಮ್ಮಿ ಮಾಡಿದ್ದೀನಿ. 8.1 ಬರ್ತಾ ಇದೆ, ನಾನು 1/4 ಇಂಚ್ ಕಮ್ಮಿ ಮಾಡಿದ್ದೀನಿ ಇದಕ್ಕೆ. ಓಕೆ, ಇಟ್ಕೊಂಡ್ರಾ? ಈಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟು? 31 ಇಂಚು. 31 ಇಂಚು ಅಂದರೆ 31 ಇಂಚಿನ ವೇಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಿ. ಓಕೆ, ನೋಡಿ ಇದಕ್ಕೆ ಅಪ್ಪರ್ ಚೆಸ್ಟ್ ಏನಿದೆ ಅದಕ್ಕೆ 1 ಪಾಯಿಂಟು ಸೇರಿಸಬಾರ್ದು, ಎಷ್ಟಿದೆ ಅಷ್ಟೇ ಇಡಬೇಕು. ಓಕೆ, ವೇಸ್ಟು ಅಷ್ಟೇ, ಎಕ್ಸ್ಟ್ರಾ ಸೇರಿಸಬಾರ್ದು. ಡಾಟ್ಗೆ ಏನು ಬಿಡ್ತೀವಿ ಅಷ್ಟೇ. ಓಕೆ, 7.25 ಬರುತ್ತೆ, 4 ಭಾಗ ಮಾಡಿದ್ರೆ 7.25ನ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಪ್ಲಸ್ಸು 1 ಇಂಚು ಎಕ್ಸ್ಟ್ರಾ ಡಾಟ್ ಬರುತ್ತೆ, ಇಲ್ಲಿಗೆ ಇಟ್ಟಿದ್ದೀನಿ. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಇದೆ. ಓಕೆ, ಅಷ್ಟಿಟ್ನಾ? ಇಲ್ಲೂ ನೋಡಿ, ಇಲ್ಲೂ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ಶೇಪ್ ಯಾವ ಥರ ಬರ್ತಾ ಇದೆ ಅಂತ. ಈ ಮೆಜರ್ಮೆಂಟ್ಗೆ ಶೇಪ್ ಯಾವ ಥರ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಈ ಥರ ಬಂತು. ಈಗ ಆರ್ಮಲ್ ಲೂಸ್ ಎಷ್ಟಿದೆ? 17 ಇಂಚ್ ಇದೆ. ಓಕೆ, ನೋಡಿ ನಾನೀಗ ಆರ್ಮಲ್ ತೆಗಿಬೇಕಲ್ಲ, 17 ಇಂಚ್ ಇದೆ. 17 ಇಂಚು ಅಂದರೆ ಅದರ ಅರ್ಧ ಭಾಗ ಎಷ್ಟಾಗುತ್ತೆ? 8.5 ಬರುತ್ತೆ. 8.5ಗೆ ನೋಡಿ ನಾನೀಗ ಶೇಪ್ ಮಾರ್ಕ್ ಹಾಕೊಳ್ತಿದ್ದೀನಿ. ಹೆಂಗೆ ಹಾಕೊಳ್ತಾ ಇದ್ದೀನಿ ನೋಡಿ, ಹತ್ರದಿಂದ ಹಾಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಅರ್ಧ ಇಂಚು, 1 ಇಂಚು ಬರಲ್ಲ ಗ್ಯಾಪ್ ಇಲ್ಲಿಗೆ. ಈಗ ನಿಮ್ಗೆ ಹೇಳ್ತಾರಲ್ವ ಎಲ್ಲ 1.5 ಇಂಚ್ ಬಿಡಿ ಅಂತ, ನೋಡಿ 1.5 ಇಂಚು ಅಂದರೆ ಇಲ್ಲಿಗೆ ಬರುತ್ತೆ. ನಾನು ಅರ್ಧ ಇಂಚು ಇಲ್ಲ, 1 ಇಂಚು ಇಲ್ಲ, ಅಷ್ಟು ಬರ್ತಾ ಇದೆ. ಓಕೆ, 8.5, 17 ಇಂಚು ಅಂದರೆ 8.5 ಬರುತ್ತೆ. ನೋಡಿ 8.5 ನಾನಿಲ್ಲಿ ಲೆಕ್ಕ ಹಾಕೊಳ್ತಾ ಇದ್ದೀನಿ, ಬರ್ತಾ ಇದೆಯಾ ಅಂತ. 8.25 ಬರ್ತಾ ಇದೆ, ಇನ್ನೂ 1/4 ಇಂಚ್ ಬೇಕು. ಅಲ್ಲಿಗೆ ನಾನೇನು ಮಾಡ್ತೀನಿ, ಈಗ ಆರ್ಮೋಲ್ನ ಕೆಳಗಡೆ ಇಳಿಸ್ಕೊಳ್ತೀನಿ. ನೋಡಿ ಇದನ್ನ ನಾನು 5.5 ಬರ್ಕೊಂಡಿದ್ದೀನಿ, ಆದರೆ ನನಗೆ ಅನಿವಾರ್ಯ ನಾನು ಕೆಳಗಡೆ ಇಳಿಸ್ಲೇಬೇಕು. ಯಾಕೆಂದರೆ ನಿಂದು ಇದೆಲ್ಲ ಕರೆಕ್ಟ್ ಆಗಿದೆ ಅಂದಮೇಲೆ ಇಲ್ಲೇ ಏನೋ ಫಾಲ್ಟ್ ಇರಬೇಕಲ್ವಾ? ಆರ್ಮಲ್ಲು ಕೆಳಗಡೆ ಇಳಿಬೇಕು. ಇಲ್ಲಿಗೆ ಬಂದು ಸೇರಿಸ್ಕೊಂಡಿದ್ದೀನಿ. ಈಗ ನೋಡುವಾ ಕೂರುತ್ತಾ ಅಂತ? ನೋಡಿ ಕರೆಕ್ಟಾಗಿ ಬಂದು 8.5 ಕೂರ್ತಾ ಇದೆ. ಓಕೆ, 8.5 ಬಂದು ಕರೆಕ್ಟಾಗಿ ಕೂರ್ತಾ ಇದೆ. ಬೇಕು ಅಂದರೆ ಇನ್ನೂ ಒಂಚೂರು ಕೆಳಗಡೆ ಇಳಿಸ್ಕೊಳ್ಳಿ. ಒಂಚೂರು ನೀವು ಆರ್ಮೋಲು 8.5 ಅಂತ ನೀವು 17 ಇಂಚು ಅಂತಿದ್ರೆ, ಓಕೆ 17 ಇಂಚೇ ಒಂಚೂರು ಟೈಟ್ ಮಾಡಿದ್ರೂ ಆಗುತ್ತೆ. ಓಕೆ, ತೊಂದರೆ ಇಲ್ಲ. ಆದರೆ ಈಗ 17 ಇದೆಯಲ್ವಾ, 17 ಇರಲಿ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು 17 ಇಟ್ಟಿದ್ದೀನಿ. ಓಕೆ, ನೋಡಿ ಬ್ಯಾಕು ಈ ಥರ ಬರ್ತಾ ಇದೆ. ಈಗ ಡಾಟ್ ಪಾಯಿಂಟು, ಡಾಟು ಅಂದರೆ ಬ್ಯಾಕ್ ಡಾಟ್ ಎಷ್ಟು ಬರುತ್ತೆ ಅಂತ ನೋಡಿ. ನಾನು ನಿಮ್ಗೆ ಹೇಳ್ದಂಗೆ ಡೀಪ್ ಇಲ್ಲಿದೆ, ಡೀಪಿಂದ ಒಂದು ಅರ್ಧ ಇಂಚು ಮೇಲ್ ತಗೊಳ್ಳಿ ಡೀಪು. ಓಕೆ, ಇದು ಈ ಡಾಟ್ ಬಂದು ಈ ಶೋಲ್ಡ್ರ್ ಏನಿದೆ ಇದ್ರ ಸೆಂಟ್ರ್ ಬರಲಿ. ಈ ಶೋಲ್ಡ್ರ್ ಮೆಜರ್ಮೆಂಟ್ ಏನಿದೆ ಇದ್ರ ಸೆಂಟ್ರ್ ಬರಲಿ. ಓಕೆ, ಸೆಂಟ್ರ್ ಬಂದರೆ ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಡಾಟ್ ಪಾಯಿಂಟ್ ಹಾಕಿದ್ದೀನಿ ನಾನು.
ನೀವು ಅಳತೆ ಮಾಡ್ತಾ ಮಾಡ್ತಾ ಗೊತ್ತಾಗೋಗುತ್ತೆ ನಿಮಗೆ. ಓಕೆ, ನೋಡಿ ಇಲ್ಲಿ ಡಾಟ್ ಇದೆ ಇದ್ರದ್ದು. ಕಟ್ ಮಾಡ್ಬೋದಾ? ಕಟ್ ಮಾಡ್ತೀನಿ. ಓಕೆ, ನಿಮ್ಗೆ ಇಷ್ಟೊಂದು ಗಂಟೆ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇದ್ರದ್ದು ನೆಕ್ಸ್ಟ್ ಪಾರ್ಟ್ ನಾನು ಹಾಕ್ತೀನಿ. ಓಕೆ, ಅಲ್ಲಿ ಗಂಟ ವಿಡಿಯೋ ಹಾಕಲ್ಲ, ಯಾಕೆಂದರೆ ನೋಡೋರ ಸಂಖ್ಯೆ ತುಂಬ ಕಮ್ಮಿ ಆಗಿದೆ. ಆಮೇಲೆ ನೋಡ್ತಾ ಇಲ್ಲ ಜಾಸ್ತಿ. ಸ್ಟಿಚಿಂಗ್ ವಿಡಿಯೋ ಅಂತೂ ಯಾರು ನೋಡೇ ಇಲ್ಲ. ಒಂದೇ ಒಂದು ಬ್ಯಾಕ್ ಪಾರ್ಟ್ ಮಾತ್ರ ನೋಡಿದ್ದೀರಾ, ಬ್ಯಾಕ್ ಒಂದು ರೆಡಿ ಮಾಡೋದನ್ನ ಮಾತ್ರ ನೋಡಿದ್ದೀರಾ. ಇನ್ನು 2 ಪಾರ್ಟು ನೋಡೇ ಇಲ್ಲ. ವಿಡಿಯೋ ಕಷ್ಟ ಆಗುತ್ತೆ ನೋಡಿ. ನಾನು ಇದ್ರ ನೆಕ್ಸ್ಟ್ ಪಾರ್ಟ್ ನಿಮಗೆ ಕಮೆಂಟ್ ಮಾಡಿ, ನಾನು ಇದ್ರ ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ. ಇಲ್ಲ ಅಂದರೆ ಬೇರೆ ವಿಡಿಯೋ ಹಾಕ್ತೀನಿ. ನೀವು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮಾತ್ರ ನಾನು ಮಾಡ್ತೀನಿ ವಿಡಿಯೋನ. ಓಕೆ, ನೋಡಿ ಇದನ್ನ ಇಲ್ಲಿ ಚಟ್ಕ ಹೊಡ್ಕೊಂಡಿದ್ದೀನಿ. ಇದು ಅಷ್ಟೇ ಚಟ್ಕ ಹೊಡ್ಕೊಂಡಿದ್ದೀನಿ. ನೋಡಿ ಇದೆರಡು ಆಯ್ತಲ್ವಾ? ಈಗ ಬಂದು ನೆಕ್ಸ್ಟ್ ಪಾರ್ಟು ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಓಕೆ, ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ಪಾರ್ಟ್ ಬೇಕು ಅಂತ ನೆಕ್ಸ್ಟ್ ಪಾರ್ಟ್ದು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಇಲ್ಲಿ ಗಂಟೆ ವಿಡಿಯೋ ನೋಡಿದ್ದೀರಂದರೆ ವಿಡಿಯೋ ಇಷ್ಟ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.